ನೋಡಿ ಸರ್, ಈಗ ನಮ್ದು ಏನಪ್ಪ ಅಂದ್ರೆ ನಮ್ಮದು ಸ್ಯಾಲ್ರಿ ಏನಪ್ಪ ಅಂತ ನಾವು ನೌಕರದ್ದು ಏನು ಎಂಪ್ಲಾಯ್ಸ್ KSRTC ಎಂಪ್ಲಾಯ್ಸ್ ಏನದ ಅಂದರೆ ಪ್ರತಿ 4 ವರ್ಷಕ್ಕೊಂದು ಸರಿ ಒಂದು ಅಗ್ರಿಮೆಂಟ್ ಪದ್ಧತಿ ಪ್ರಕಾರ ಏನಪ್ಪ ಅಂತಂದ್ರೆ ವೇತನ ಪರಿಷ್ಕರಣೆನ ಜಾರಿಯಲ್ಲಿ ಇರ್ತದೆ. ಆದರೂ ಕೂಡ ಒಂದು ನಮಗೆ 2020ರಲ್ಲಿ ವೇತನ ಪರಿಷ್ಕರಣೆ ಆಗಿದ ಮೇಲೆ ಇಲ್ಲಿವರೆಗೂ ನಾವು 2020 ಮತ್ತು 2024 ಆಗಬೇಕು. ಆದರೆ 2024 ಕಳೆದು ಮತ್ತು 2025 ಬಂದರೂ ಕೂಡ ಇದು ಯಾವುದೇ ರೀತಿ ವೇತನ ಪರಿಷ್ಕರಣೆ ಮಾಡೋದ ಕಾರಣ ಈ ಮುಷ್ಕರಕ್ಕೆ ನಾವು ಒಂದು ಕರೆ ಕೊಟ್ಟಿದ್ದೆ ನಮ್ಮ ಜಂಟಿ ಸಮಿತಿ ವತಿಯಿಂದ. ಈ ಮುಷ್ಕರದಲ್ಲಿ ನೋಡಿ ಸರ್, ಏನಂತಂದ್ರೆ ಈಗ ಆಲ್ರೆಡಿ ನಾವು ಎಲ್ಲ ಒಂದು ಬೇಡಿಕೆಗಳನ್ನು ಸರ್ಕಾರ ಮುಂದೆ ಇಟ್ಟಿದ್ದಾರೆ ನಮ್ಮ ಜಂಟಿ ಸಮಿತಿಯವರು. ಆದರೂ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ಎಲ್ಲ ಥರ ನಾವು ಸರ್ಕಾರಕ್ಕಾಯಿತು, ಒಂದು ಮ್ಯಾನೇಜ್ಮೆಂಟ್ಗಾಯಿತು ಎಲ್ಲ ಥರ ಗಮನ ಹರಿಸುವ ರೀತಿಯಲ್ಲಿ ಎಲ್ಲ ಥರ ನಾವು ಒಂದು ಪತ್ರ ವ್ಯವಹಾರ ಆಯಿತು, ಮಾಧ್ಯಮ ಮುಖಾಂತರ ಆಯಿತು, ಎಲ್ಲ ರೀತಿಯಲ್ಲಿ ನಾವು ಒಂದು ವ್ಯವಹಾರ ಮಾಡಿದ್ದೀವಿ. ಈಗ ಅಲ್ಲಿ ಎಲ್ಲನೂ ಒಂದು ತಿಳಿಸುವಂಥ ಇದು ಕೆಲಸವನ್ನು ಮಾಡಿದ್ದೀವಿ. ಆದರೂ ಕೂಡ ಇಲ್ಲಿ ತನಕ ಎಂಬುದು ಸರ್ಕಾರ ಮೊನ್ನೆ ಕೂಡ ಒಂದು ಇದು ಮೊನ್ನೆ ಒಂದು 4 ತಾರೀಕು ಒಂದು ಮೊನ್ನೆ ಮುಖ್ಯಮಂತ್ರಿ ಸಾಹೇಬ್ರದ್ದು ಒಂದು ಇದರಲ್ಲಿ ಸಭೆಯಲ್ಲಿ ಒಂದು ಮಾತುಕತೆ ನಡೆದಿತ್ತು. ಆದರೂ ಕೂಡ ಅದರಲ್ಲಿ ಏನಪ್ಪ ಅಂತಂದ್ರೆ ಅವರು ನಾವು ಇನ್ನೂ ಅಗ್ರಿಮೆಂಟ್ ನಿಮ್ಮದು ಮೊನ್ನೆ ಒಂದು 2023ಕ್ಕೆ ಆಗ್ಯದ ಮತ್ತು ಒಂದು ಇನ್ನೂ 27ಕ್ಕೆ ಆಗಬೇಕು ಅಂತಂಬೋದು ಮಾತು ಹೇಳಿದ್ದಾರೆ. ಅದ್ರ ಕಡೆಯಿಂದಪ್ಪ ನಮ್ಮದು ಜಂಟಿ ಕ್ರಿಯಾ ಸಮಿತಿಯವರು ಬೇಸತ್ತೇನಪ್ಪ ಇವತ್ತು ಈ ರೀತಿ ಆದರೆ ನಮಗೆ 2020 ಆಯಿತು, ಆಮೇಲೆ 24ಕ್ಕೆ ಆಗಲೇಬೇಕು. ಅದ್ರ ಕಡೆಯಿಂದ ಬೇಸತ್ತಪ್ಪ ಒಂದು ಮುಷ್ಕರದ ನೋಟಿಸ್ನ ನೀಡಿರ 5ನೇ ತಾರೀಕಿಗೆ.